ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗುತ್ತೆ. ಆಡಳಿತ ಮತ್ತು ವಿರೋಧ ಪಕ್ಷಗಳ ವಾಕ್ಸಮರಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭ. ಆಡಳಿತ ಮತ್ತು ವಿರೋಧ ಪಕ್ಷಗಳ ವಾಕ್ಸಮರಕ್ಕೆ ವೇದಿಕೆ ಕೂಡ ಸಜ್ಜಾಗಿರುವಂತದ್ದು. ಆಗಸ್ಟ್ 22ರವರೆಗೆ ವಿಧಾನಮಂಡಲದ ಅಧಿವೇಶನ ಆರಂಭವಾಗುತ್ತೆ. ಇಂದು ಬೆಳಿಗ್ಗೆ 11ಕ್ಕೆ ವಿಧಾನಸಭೆ ಪರಿಷತ್ ಕಲಾಪ ಸಭೆ ನಡೆಯುತ್ತೆ. ಇನ್ನು ಉಭಯ ಸದನದಲ್ಲಿ ಇಂದಿನಿಂದ ಆಗಸ್ಟ್ 22ರವರೆಗೆ ಅಧಿವೇಶನ ಆರಂಭವಾಗುತ್ತೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದ ಬಗ್ಗೆ ಚರ್ಚೆಯಾಗುತ್ತೆ. ಹಾಗೆ ಅಧಿವೇಶನದಲ್ಲಿ 25ಕ್ಕೂ ಹೆಚ್ಚು ಬಿಲ್ ಮಂಡನೆ ಆಗುವ ಸಾಧ್ಯತೆ ಕೂಡ ಇದೆ. ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭ. ಇಂದಿನಿಂದ ಆಗಸ್ಟ್ 22ರವರೆಗೆ ಅಧಿವೇಶನ ನಡೆಯಲಿದೆ. ಇನ್ನು ಉಭಯ ಸದನದಲ್ಲಿ ಕೈಪಾಳ್ಯ ಹಾಗೂ ಕಮಲದಳ ಜಟಾಪಟಿಯನ್ನ ಮಾಡಲಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಕೂಡ ಟೀಕೆ ಮಾಡ್ತಾರೆ. ವಿಚಾರಗಳು ಕೂಡ ಈ ರೀತಿಯಾಗಿದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣ, ಈ ಕುರಿತು ಕೂಡ ಚರ್ಚೆಯಲ್ಲಿ ವಿಷಯ. ಅಧಿವೇಶನ ಕೂಡ ನಡೆಯುತ್ತೆ. ಇನ್ನು ಅಭಿವೃದ್ಧಿ ಯೋಜನೆ ಮಾಡಲು ಶಾಸಕರಿಗೆ ಅನುದಾನವನ್ನ ನೀಡ್ತಾ ಇಲ್ಲವೆಂಬ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಎಲ್ಲ ವಿಚಾರಗಳ ಬಗ್ಗೆ ವಿಪಕ್ಷಗಳು ಕೂಡ ಟೀಕೆ ಮಾಡುವ ಸಂಭವ ಇದೆ. ಇನ್ನು ರಾಜ್ಯದಲ್ಲಿ ಸಂಭವಿಸಿರುವ ಯೂರಿಯಾ ಗೊಬ್ಬರಕ್ಕೆ ಸರ್ಕಾರವೇ ಕಾರಣ ಅಂತ ವಿಪಕ್ಷಗಳು ಈ ವಿಚಾರವನ್ನ ಅಧಿವೇಶನದಲ್ಲಿ ಎತ್ತಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಸರ್ಕಾರದ ವಿರುದ್ಧ ಮುಗಿಬೀಳುವ ಸಾಧ್ಯತೆ ಇದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತದ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ವಿಪಕ್ಷ ನಾಯಕರಿಗೆ ಅನುದಾನ ನೀಡದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತು ಕಳ್ಳತನದ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಯಾಗುತ್ತೆ. ಹಾಗೆ ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತೆ. ಕೇಂದ್ರದಿಂದ ಅನುದಾನ ಬರ್ತಿಲ್ಲ ಅಂತ ಈಗಾಗಲೇ ಕೈಪಡೆ ಕಿಡಿಕಾರ್ತಾ ಇರುವಂಥದ್ದು. ವಿಪಕ್ಷ ನಾಯಕರಿಗೆ ತಿರುಗೇಟನ್ನ ಕೊಡಲು ಕೈ ನಾಯಕರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭ. ಇಂದಿನಿಂದ ಆಗಸ್ಟ್ 22ರವರೆಗೆ ಅಧಿವೇಶನ ಕೂಡ ಆರಂಭವಾಗುತ್ತೆ. ಇನ್ನು ವಿಪಕ್ಷ ನಾಯಕರಿಗೆ ಅನುದಾನ ನೀಡದ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಕೇಂದ್ರದಿಂದ ಅನುದಾನ ಬರ್ತಿಲ್ಲ ಅಂತ ಹೇಳಿ ಕೈಪಡೆ ಕೂಡ ಕಿಡಿಕಾರ್ತಾ ಇದೆ. ವಿಪಕ್ಷ ನಾಯಕರಿಗೆ ತಿರುಗೇಟನ್ನ ನೀಡಲು ಸರ್ಕಾರ ಕೂಡ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಂದಿನಿಂದ ಅಧಿವೇಶನ ಕೂಡ ಆರಂಭವಾಗುತ್ತೆ. ಏನೆಲ್ಲ ಚರ್ಚೆಯಾಗುತ್ತೆ ಅಧಿವೇಶನದಲ್ಲಿ ಕಾದು ನೋಡ್ಬೇಕಷ್ಟೇ. ಇನ್ನು ಕೈ ನಾಯಕರು ಹಾಗೂ ಬಿಜೆಪಿ ದಳದವರು ವಿಪಕ್ಷಗಳ ಬಗ್ಗೆ ಟೀಕೆ ಮಾಡುವ ಸಾಧ್ಯತೆ ಇದೆ. ಸಾಕಷ್ಟು ವಿಚಾರಗಳನ್ನ ಹಿಡಿದು ಸರ್ಕಾರದ ವಿರುದ್ಧ ವಿಪಕ್ಷಗಳು ಇವತ್ತು ಟೀಕೆಯನ್ನ ಮಾಡ್ತಾರೆ, ವಿಚಾರಗಳನ್ನ ಎತ್ತಾರೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣ, ಅಧಿವೇಶನ ಆರಂಭಕ್ಕೂ ಮುನ್ನ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್, ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಇನ್ನು ಪ್ರತಿಭಟನೆ ಬಳಿಕ ಅಧಿವೇಶನಕ್ಕೆ ವಿಪಕ್ಷ ನಾಯಕರು ಎಂಟ್ರಿ ಕೊಡ್ತಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಈಗಾಗಲೇ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಅಧಿವೇಶನ ಆರಂಭಕ್ಕೂ ಮುನ್ನ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್, ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ಪ್ರತಿಭಟನೆ ಬಳಿಕ ಅಧಿವೇಶನಕ್ಕೆ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡಿದ್ದಾರೆ. ಇನ್ನು ಹೀಗಾಗಿ ಇಂದಿನಿಂದ ಉಭಯ ಸದನದಲ್ಲಿ ಕದನ ಕೋಲಾಹಲ ಆಗುವ ಸಾಧ್ಯತೆ ಕೂಡ ಇದೆ. ನಿನ್ನೆ ಸಭೆಯನ್ನ ನಡೆಸಿ ಅಧಿವೇಶನ ಆರಂಭಕ್ಕೂ ಮುನ್ನ ಬಿಜೆಪಿ ಜೆಡಿಎಸ್ ಪ್ರೊಟೆಸ್ಟ್ ಮಾಡುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಆಡಳಿತ ವಿರೋಧ ಪಕ್ಷಗಳ ವಾಕ್ಸಮರಕ್ಕೆ ವೇದಿಕೆ ಕೂಡ ಸಜ್ಜಾಗಿರುವಂತದ್ದು. ಇಂದಿನಿಂದ ಆಗಸ್ಟ್ 22ರವರೆಗೆ ವಿಧಾನಮಂಡಲ ಅಧಿವೇಶನ ಆರಂಭವಾಗುತ್ತೆ. ಇಂದು ಬೆಳಿಗ್ಗೆ 11ಕ್ಕೆ ಈಗಾಗಲೇ ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತೆ. ತದನಂತರ ಬಿಜೆಪಿ ಶಾಸಕರ ಅಮಾನತನ್ನ ಹಿಂಪಡೆದಿದ್ದಾರೆ ಸ್ಪೀಕರ್. ಪ್ರಾರಂಭದಲ್ಲಿ ಸ್ಪೀಕರ್ ನಿರ್ಧಾರವನ್ನ ಸದನ ಕೂಡ ಸ್ವೀಕರಿಸುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತದ ಬಗ್ಗೆ
ಚರ್ಚೆ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬಗ್ಗೆಯೂ ಕೂಡ ಸದನದಲ್ಲಿ ಚರ್ಚೆಯಾಗುವ ಎಲ್ಲ ರೀತಿಯ ಸಾಧ್ಯತೆಗಳು ಇದೆ.